ಕರ್ನಾಟಕದಲ್ಲಿ ಇವತ್ತೇನು ಎರಡನೇ ವಿಮಾನ ನಿಲ್ದಾಣ ಮಾಡಬೇಕು ಅನ್ನೋ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಇದರ ಒಂದು ಕಾರಣ ಏನಂದರೆ, ಈಗಾಗಲೇ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣ ಸಾಕಷ್ಟು ಬಿಸಿಯಾಗಿದೆ. ಸುಮಾರು 1,00,000 ಪ್ಯಾಸೆಂಜರು ಡೈಲಿ ತಮ್ಮ ಓಡಾಟವನ್ನು ಮಾಡಿದ್ದಾರೆ. ಅಧಿಕ ವಾಹನಗಳ ಒತ್ತಡ ಕೂಡ ಮತ್ತು ಟ್ರಾಫಿಕ್ ಕೂಡ ಆಗಿರೋದ್ರಿಂದ ಕರ್ನಾಟಕಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತೊಂದು ಬೇಕು ಎನ್ನುವ ಒಂದು ಕೂಗು ಕೇಳಿ ಬರ್ತಾ ಇದೆ. ಇದು ಅನಿವಾರ್ಯವೂ ಕೂಡ. ಮಾಧ್ಯಮದಲ್ಲಿ ನಾನಿವತ್ತು ಹೇಳಬೇಕು ಅಂದರೆ, ಏನು ಇವತ್ತು ವಿಮಾನ ನಿಲ್ದಾಣ ಇರುತ್ತೋ ಅದರ ಒಂದು 100 ಕಿಲೋಮೀಟರ್ಗೆ ಮತ್ತೊಂದು ಕೊಡುವ ಅನ್ನೋ ಅವಕಾಶ ಇದೆ. ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಡದಿಯಲ್ಲಿ ಮಾಡಬೇಕು, ಕನಕಪುರದಲ್ಲಿ ಮಾಡಬೇಕು, ಬೆಂಗಳೂರಿನ ಅಕ್ಕಪಕ್ಕ ಮಾಡಬೇಕು ಅಥವಾ ಹೊಸೂರು ಬಾರ್ಡರ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಎಷ್ಟು ಮಟ್ಟಿಗೆ ಸರಿ ಅಂತ ನನಗೂ ತಾನೇ ಗೊತ್ತಾಗ್ತಿಲ್ಲ. ಈಗಾಗಲೇ ಚೆನ್ನೈ ಪುಣೆ ಕಾರಿಡಾರ್, ಇಂಡಸ್ಟ್ರಿಯಲ್ ಕಾರಿಡಾರ್ ರಸ್ತೆ ಹಾದು ಹೋಗ್ತಿದ್ದು ಸುಮಾರು 600 ಅಡಿಗಳ ರಸ್ತೆ. ಸಾಕಷ್ಟು ಪುಣೆಯಿಂದ ಮತ್ತು ಚೆನ್ನೈವರೆಗೂ ಸುಮಾರು 9 ಗಂಟೆಗಳ ಒಂದು ವೇಗದ ಮಿತಿಯ ಇದಕ್ಕೆ ಕಾಲವನ್ನು ಕಮ್ಮಿ ಮಾಡುವಂಥ ಒಂದು ರಸ್ತೆ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಸುಮಾರು 53,000 ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಇದಕ್ಕೆ ಲಗತ್ತಾಗಿ, ಇದಕ್ಕೆ ಪೂರಕವಾಗಿ ಭಾಳ ಹತ್ತಿರದಲ್ಲಿ ಸಾಕಷ್ಟು 3,000 ರಿಂದ 4,000 ಏನಕ್ಕೆ ಇದಕ್ಕೆ ಏರ್ಪೋರ್ಟಿಗೆ ಬೇಕಾಗುವಂಥ ಲ್ಯಾಂಡ್ ಸಹಿತ ಸರ್ಕಾರಿ ಜಮೀನಾಗಿದ್ದು ಮತ್ತು ಅಕ್ವಿಸೇಷನ್ ಪ್ರಕ್ರಿಯೆಗೂ ಕೂಡ ತೊಂದರೆ ಆಗಲ್ಲ. ಬಹುಶಃ ತುಮಕೂರಿನ ಹತ್ರ ಮಾಡಿದ್ರೆ ಇವತ್ತು 16,000ಕ್ಕೂ ಹೆಚ್ಚು ಫೇಸ್ 1 ಇಂದ ಫೇಸ್ 5 ಕಂಪ್ಲೀಟ್ ಆಗಿದೆ ಮತ್ತು 6ನೇ ಯೋಜನೆಗೆ ಹೋಗಿದೆ. ಮತ್ತು ಸಿರಾ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಬರುತ್ತೆ. ಉದ್ಯೋಗಗಳ ಅವಕಾಶಗಳು ಕೂಡ ಬರ್ತವೆ. ಮತ್ತು ಇದ್ರ ಜೊತೆಗೆ ನಮಗೆ ಕಾರ್ಗೋ ಆಗಲಿ, ಪ್ಯಾಸೆಂಜರ್ ವಿಮಾನ ನಿಲ್ದಾಣವನ್ನು, ಇಂಟರ್ನ್ಯಾಷನಲ್ ನಿಲ್ದಾಣವನ್ನು ತುಮಕೂರಿನಲ್ಲೇ ಮಾಡಿದ್ರೆ ಸರ್ವಾಂಗೀಣವಾಗಿ ಅಭಿವೃದ್ಧಿ ಆಗುತ್ತೆ. ಎರಡನೇದಾಗಿ ಬೆಂಗಳೂರಿನ ಒಂದು ಟ್ರಾಫಿಕ್ ಒತ್ತಡವನ್ನು ಕಮ್ಮಿ ಮಾಡುವ ಒಂದು ಸದುದ್ದೇಶ ಆಗುತ್ತೆ. ದಯಮಾಡಿ ಏನು ಇವತ್ತು ಈ ತುಮಕೂರಿನ ಒಂದು ಏನು ಸಿರಾ ಭಾಗದಲ್ಲಿ ಏರ್ಪೋರ್ಟ್ನನ್ನು ಮಾಡುವ ಒಂದು ಸದುದ್ದೇಶ ಬಹಳ ಅರ್ಥಪೂರ್ಣವಾಗಿದೆ ಮತ್ತು ಚಿಂತನಾಶೀಲವಾಗಿದೆ. ಮತ್ತು ಒಂದು ಫೀಸಿಬಿಲಿಟಿ ಅನ್ನೋ ಒಂದು ವಿಚಾರದಲ್ಲಿ ಕೂಡ ಇದು ಬರುತ್ತೆ. ಈವನ್ ಏರ್ ಟ್ರಾಫಿಕ್ನವರು ಸರ್ವೆ ಮಾಡಿದ್ರು ಕೂಡ ಆ ಸರ್ವೆನಲ್ಲೂ ಕೂಡ ತುಮಕೂರು ಪಾಸ್ ಆಗಿದೆ. ಕೇಂದ್ರ ಸರ್ಕಾರಕ್ಕೂ ಈ ತುಮಕೂರಿನಲ್ಲಿ ಮಾಡುವ ಒಂದು ಸಂತಸ ಇದೆ. ಮತ್ತು ಅವ್ರಿಗೂ ಕೂಡ ಇದು ಒಳ್ಳೆ ಫೀಸಿಬಲ್ ಲ್ಯಾಂಡು ಅಂತ ನಾವು ಕೂಡ ಅವರು ಯೋಚನೆ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರ, ಸಚಿವರುಗಳಾಗಿರ್ಬೋದು ಮತ್ತು ಮುಖ್ಯಮಂತ್ರಿಗಳಾಗಿರ್ಬೋದು, ಅದ್ರ ಏನು ಬಿಡದೀವಿ ಗೊತ್ತಾಗ್ತಾ ಇಲ್ಲ. ಅಲ್ಲಿಗೆ ತೊಗೊಂಡೋಗ್ಬೇಕು, ಕನಕಪುರ ರಸ್ತೆಗೆ ತೊಗೊಂಡೋಗ್ಬೇಕು. ಯಾಕೆಂದರೆ ಅಲ್ಲಿ ಸಾಕಷ್ಟು ಬೆಟ್ಟ ಗುಡ್ಡಗಳಿದ್ದಾವೆ. ಆ ಒಂದು ಫೀಸಿಬಿಲಿಟಿ ಇಲ್ಲದೇ ಇದ್ರೂ ಕೂಡ ಹಠ ಮಾಡಿ ತೊಗೊಂಡೋಗ್ಬೇಕು ಅನ್ನೋ ಒಂದು ಉದ್ದೇಶ ಮಾಡ್ತಾ ಇದ್ದಾರೆ. ನಾನು ವಾಹಿನಿ ಮೂಲಕ ಮತ್ತು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ವಿನಂತಿಸ್ಕೊಳ್ತೀನಿ, ಈ ಒಂದು ಏನು ಏರ್ಪೋರ್ಟ್ನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತುಮಕೂರಿಗೆ ಕೊಡಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದಗಳು.